ನನ್ನ ಎಲ್ಲ ರೈಲ್ವೆ ಆಸ್ಪಿರೆಂಟ್ಸ್ಗೆ ಜೈ ಹಿಂದ್. ರೈಲ್ವೆ ಜಾಬ್ ಅಂತ ಬಂದಾಗ ತುಂಬ ಜನರ ಡ್ರೀಮ್ ಜಾಬ್ಗಳಲ್ಲಿ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿರುತ್ತೆ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಜಾಬ್ ಆಗಿದ್ದು ಗುಡ್ ಸ್ಯಾಲ್ರಿ, ಜಾಬ್ ಸೆಕ್ಯೂರಿಟಿ ಮತ್ತು ರೈಲ್ವೆ ಬೆನಿಫಿಟ್ಸ್ ಕೂಡ ಸಿಗುತ್ತದೆ. ಈಗ RRB ALP 2026 ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ಕ್ವಾಲಿಫಿಕೇಷನ್, ಏಜ್ ಲಿಮಿಟ್, ಸೆಲೆಕ್ಷನ್ ಪ್ರೊಸೀಜರ್, ಎಕ್ಸಾಮ್ ಪ್ಯಾಟ್ರನ್ ಮತ್ತು ಇಂಪಾರ್ಟೆಂಟ್ ಡೀಟೇಲ್ಸ್ ನೋಡೋಣ. ಬನ್ನಿ, ಯಾರು ಕೂಡ ಮಿಸ್ ಮಾಡಬೇಡಿ. ಮೊದಲು ವೇಕೆನ್ಸಿ ಬಗ್ಗೆ ನೋಡೋದಾದರೆ ಈ ಬಾರಿ ಟೋಟಲ್ ಆಗಿ 11,127 ವೇಕೆನ್ಸಿ ಅನೌನ್ಸ್ ಮಾಡಿದ್ದಾರೆ. ಎಕ್ಸಾಮ್ ಆದ ನಂತರ ವೇಕೆನ್ಸಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತದೆ. ಆನ್ಲೈನ್ ಅಪ್ಲಿಕೇಶನ್ ಮೇ 15ರಿಂದ ಸ್ಟಾರ್ಟ್ ಆಗಿರುತ್ತದೆ ಮತ್ತು ಜೂನ್ 14ರವರೆಗೆ ಲಾಸ್ಟ್ ಡೇಟ್ ಇರುತ್ತದೆ. ಎಲ್ಲರೂ ಲಾಸ್ಟ್ ಡೇಟ್ ಒಳಗಡೆ ಅಪ್ಲಿಕೇಶನ್ ಹಾಕೊಳ್ಳಿ, ಇಲ್ಲಾಂದರೆ ಸರ್ವರ್ ಬ್ಯುಸಿ ಆಗಿರುತ್ತೆ. ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ 18ರಿಂದ 30 ವರ್ಷದವರೆಗೆ ಇರುತ್ತದೆ. ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC ST ಕ್ಯಾಟಗರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಮತ್ತು OBC ಕ್ಯಾಟಗರಿಗಳಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತದೆ. ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ ITI, ಡಿಪ್ಲೊಮೊ ಅಥವಾ ರಿಲೇಟೆಡ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಇರಲೇಬೇಕು. ಇದರ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ CBT 1, CBT 2, CBAT, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಕೊನೆಗೆ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತದೆ. ಈಗ CBT 1 ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡೋದಾದರೆ ಇದು ಸ್ಕ್ರೀನಿಂಗ್ ಟೆಸ್ಟ್ ಆಗಿರುತ್ತದೆ. ಅಂದರೆ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಮಾಡೋಕೆ ಕಂಡಕ್ಟ್ ಮಾಡ್ತಾರೆ. CBT 1 ಮಾರ್ಕ್ಸ್ ಫೈನಲ್ ಮೆರಿಟ್ನಲ್ಲಿ ಕನ್ಸಿಡರ್ ಮಾಡಲ್ಲ. ಒಟ್ಟು 75 ಕ್ವಶನ್ಸ್ ಇರ್ತವೆ, 75 ಮಾರ್ಕ್ಸ್ ಇರುತ್ತದೆ. ಡ್ಯೂರೇಷನ್ ಬಂದುಬಿಟ್ಟು 60 ಮಿನಿಟ್ಸ್. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತದೆ. ಪ್ರತಿ ರಾಂಗ್ ಆದ ಆನ್ಸರ್ಗೆ 1/3 ಮಾರ್ಕ್ ಕಟ್ ಆಗುತ್ತದೆ. ಸೆಕ್ಷನ್ ವೈಸ್ ನೋಡೋದಾದರೆ ಮ್ಯಾಥಮೆಟಿಕ್ಸ್ 20 ಕ್ವಶನ್ಸ್, ರೀಸನಿಂಗ್ 25 ಕ್ವಶನ್ಸ್, ಜನರಲ್ ಸೈನ್ಸ್ 20 ಕ್ವಶನ್ಸ್, ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ 10 ಕ್ವಶನ್ಸ್. ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಆಗೋಕೆ ಕ್ಯಾಟಗರಿ ವೈಸ್ ನೋಡೋದಾದರೆ UR ಮತ್ತು EWSಗೆ 40%, OBCಗೆ 30%, SCಗೆ 30%, STಗೆ 25%. ಈಗ CBT 2 ಬಗ್ಗೆ ನೋಡೋಣ. CBT 2ನಲ್ಲಿ ಪಾರ್ಟ್ A ಮತ್ತು ಪಾರ್ಟ್ B ಅಂತ ಇರುತ್ತದೆ. ಒಟ್ಟು ಡ್ಯೂರೇಷನ್ ಬಂದುಬಿಟ್ಟು 2 hours 30 minutes ಆಗಿರುತ್ತೆ. ಟೋಟಲ್ 175 ಕ್ವಶನ್ಸ್ ಇರುತ್ತದೆ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತದೆ. ಪಾರ್ಟ್ ಎನಲ್ಲಿ 100 ಕ್ವಶನ್ಸ್ ಇರುತ್ತೆ, 90 minutes ಟೈಮ್ ಇರುತ್ತೆ. ಈ ಸೆಷನ್ನಲ್ಲಿ ಮ್ಯಾಥ್ಸ್, ರೀಸನಿಂಗ್, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕ್ವಶನ್ಸ್ ಬರ್ತವೆ. CBT 2 ಪಾರ್ಟ್ A ಫೈನಲ್ ಮೆರಿಟ್ಗೆ ಇಂಪಾರ್ಟೆಂಟ್ ಆಗಿರುತ್ತದೆ. ಪಾರ್ಟ್ B ನಲ್ಲಿ 75 ಟೆಕ್ನಿಕಲ್ ಕ್ವಶನ್ಸ್ ಇರ್ತವೆ, 16 minutes ಟೈಮ್ ಕೊಡ್ತಾರೆ. ಪಾರ್ಟ್ B ಕ್ವಾಲಿಫೈ ನೇಚರ್ ಆಗಿದ್ದು ಮಿನಿಮಮ್ 35% ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. ನೆಕ್ಸ್ಟ್ CBAT ಅಂದರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತದೆ. ಇದು ALP ಪೋಸ್ಟ್ಗೆ ಮಾತ್ರ ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಮೆಮೊರಿ, ಕಾನ್ಸಂಟ್ರೇಷನ್, ಡೈರೆಕ್ಷನ್ ಫಾಲೋಯಿಂಗ್ ಥರದ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತದೆ. CBATನಲ್ಲಿ ಮಿನಿಮಮ್ 42 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದರೆ ಜನರಲ್ ಕ್ಯಾಟಗರಿಗೆ 500, ರಿಸರ್ವ್ಡ್ ಕ್ಯಾಟಗರಿಗೆ 250 ಇರುತ್ತದೆ. ಸ್ಯಾಲ್ರಿ ಬಂದುಬಿಟ್ಟು ಸ್ಯಾಲ್ರಿ ಬೇಸಿಕ್ ಪೇ ಸುಮಾರು 19,900ರಿಂದ ಸ್ಟಾರ್ಟ್ ಆಗುತ್ತದೆ. ಅಲೋವೆನ್ಸ್ ಮತ್ತು ಸ್ಟೇ ಫಂಡ್ ಕೂಡ ಇರುತ್ತದೆ. ಇದು ಯಾವ ಥರದ ಜಾಬ್ ಮತ್ತು ಅದರ ಕೆಲಸ ಏನು ಅಂತ ನೋಡೋದಾದರೆ ಈ ಜಾಬಲ್ಲಿ ಟ್ರೈನ್ ರಿಲೇಟೆಡ್ ಟೆಕ್ನಿಕಲ್ ಸಪೋರ್ಟ್ ಮತ್ತು ಮೇಯ್ನ್ ಲೋಕೋ ಪೈಲಟ್ ಇರ್ತಾರಲ್ಲ ಅವ್ರ ಜೊತೆಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ವರ್ಕ್ ಮಾಡಬೇಕಾಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.